ಮಂಜುಳಾ ಅವರು ಬೆಳಿಗ್ಗೆಯಿಂದ ಬೇಗ ಬಂದಿದ್ರು. ಇನ್ಫ್ಯಾಕ್ಟ್ ನಾವು ಪೂರ್ಣಿಮಾ ಮತ್ತೆ ಗಾಯತ್ರಿ ಅವರೆಲ್ಲ ಬೇಗ ಬಂದ್ವಿ ಅವ್ರ ಜೊತೆ ಇರೋಣ ಅಂತೇಳಿ. ಸೊ ಮಂಜುಳಾ ನನಗೆ ಒಂದು ಬಹುಶಃ ಒಂದು 15 to 20 years ಹಿಂದೆ ನಾನು ಮೀಟ್ ಮಾಡಿರೋದು. ಅಲ್ಲಿಂದ ನನಗೆ ತುಂಬಾ ಗ್ಯಾಪ್ ಇತ್ತು, ನಾವು ಅಷ್ಟೊಂದು ಮೀಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಫೋನ್ ನಂಬರ್ಸ್ ಇರೋದ್ರಿಂದ ನಾವು ಸ್ಟೇಟಸ್ ನೋಡ್ಕೊಂಡು ಆಗಾಗ ಟಚಲ್ಲಿದ್ವಿ. ಅಫ್ಕೋರ್ಸ್ ಪೂರ್ಣಿಮೆಯಿಂದ ನಾನು ಆಗಾಗ ಮೀಟ್ ಮಾಡ್ತಾ ಇದ್ದೆ ಅವ್ರನ್ನ. ಸೊ ಇವತ್ತು ಪ್ರೋಗ್ರಾಮ್ ಹೇಗೂ ನಾನು ಫ್ರೀ ಇದ್ದೆ, ಸೊ ಪೂರ್ಣಿಮಾ ಹೇಳಿದ್ರು ಹೋಗೋಣ ಅಂತ. ಸರಿ ಓಕೆ, ಇಡೀ ದಿನ ನಾನು ಆಕ್ಚುಲಿ ಅರ್ಧ ದಿನ ಇರೋಣ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಇಲ್ಲಿಗೆ ಬಂದ ಮೇಲೆ ಇನ್ವಾಲ್ವ್ಮೆಂಟ್ ಏನಿದೆ ಮಂಜುಳಾ ಅವ್ರದ್ದು, ಅವರು ಮಾಡಿರೋ ರೀತಿ, ಬೆಳಿಗ್ಗೆ ಆ ಒಂದು ಬಳೆ, ಹಸಿರು ಬಳೆದು ಪ್ರೋಗ್ರಾಮ್ ಇಂದ ಹಿಡಿದು ಎಲ್ಲಾ ಪ್ರೋಗ್ರಾಮ್ ಮತ್ತು ಅವ್ರದ್ದು ಇಡೀ ಟೀಮ್ ಅವ್ರು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಯ್ತು. ಸೊ ಬಹಳ ಖುಷಿ ಆಯ್ತು. ಅದಕ್ಕೆ ಎಲ್ಲರೂ ಒಟ್ಟಿಗಿದ್ದೀವಲ್ಲ ಅಂತ ಹೇಳಿ ನಾನು ಮನೆಯ ಬಗ್ಗೆ ಯೋಚನೆ ಮಾಡಲಿಲ್ಲ. ಅಫ್ಕೋರ್ಸ್ ಮನೆಗೆ ಏನ್ ಬೇಕೋ ಅರೇಂಜ್ಮೆಂಟ್ ಮಾಡಿ ಬಂದಿದ್ದೀನಿ, ಹಾಗಾಗಿ ಏನು ಯೋಚನೆ ಇರಲಿಲ್ಲ. ಬಟ್ ಇಡೀ ದಿನ ನನಗೆ ಇಲ್ಲಿ ಸ್ಪೆಂಡ್ ಮಾಡುವಂತ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ, ನಿಮ್ ದೇವರು ಒಳ್ಳೇದು ಮಾಡಿ. ನಾನು ಕೂಡ ಯೋಗ ಕ್ಲಾಸ್ ಬಂದಿದ್ದು ಯೋಗ ಮತ್ತು ಧ್ಯಾನ. ಸೊ ನನಗೆ ಅವರಿಗೆ ಹೇಳಿದೆ ಇವತ್ತು ನಾನು ಬರ್ತೀನಿ ಬೇಕಾದ್ರೆ ಕ್ಲಾಸ್ ಮಾಡ್ಲಿಕ್ಕೆ ಅಂತ. ಸೊ ಒಂದು ಟೈಮ್, ಒಂದು ಸೂಟಬಲ್ ಟೈಮ್ ನೋಡ್ಕೊಂಡು ಖಂಡಿತ ನಾನು ಅವ್ರ ಜೊತೆ ಕೈ ಜೋಡಿಸೋದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ದೇವರು ಒಳ್ಳೇದು.